ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ಪರ್ಧಾರ್ಥಿಗಳೇ, ಏನು ಒಂದು 19ನೇ ತಾರೀಕು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ಒಂದು ನೋಟಿಫಿಕೇಶನ್ ಹೊರಡಿಸುತ್ತೆ. ಏನು FDA 2 ಹುದ್ದೆಗಳು ಹಾಗೆ SDA 4 ಹುದ್ದೆಗಳನ್ನು ಏನು ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಸ್ಪರ್ಧಾರ್ಥಿಗಳೇ, ಸರ್ಕಾರ ಭರವಸೆ ಕೊಟ್ಟಿದ್ದು 56,432 ಹುದ್ದೆಗಳನ್ನು ನಾವು ಹಂತ ಹಂತವಾಗಿ ಫಿಲ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಬಟ್ ರಾಜ್ಯ ಸರ್ಕಾರ ಮೊದಲಿಗೆ ಏನು ಇದು ಪ್ರಾರಂಭದಲ್ಲಿ 6 ಪೋಸ್ಟನ್ನು ಮಾಡಿ ಸ್ಪರ್ಧಾರ್ಥಿಗಳ ಕಣ್ಣೀರನ್ನ ಸುಮ್ಮನೆ ಒರೆಸ್ತಾ ಇದೆ. ನೆಪ ಮಾತ್ರಕ್ಕೆ ನೋಟಿಫಿಕೇಶನ್ ಇದು. ಏನು ನೆಪ ಮಾತ್ರಕ್ಕೆ ನೋಟಿಫಿಕೇಶನ್. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಇದು ಯಾಕೆ ನಾನು ಇವತ್ತು ಈ ವಿಷಯವನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಯಾಕೆ ಇದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಸ್ಪರ್ಧಾರ್ಥಿಗಳಿಂದ ಕೋಟಿ ಕೋಟಿ ಹಗಲು ದರೋಡೆ ಮಾಡುತ್ತಿರುವ KEA. ಅರ್ಥ ಆಯ್ತಾ? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಗಲು ದರೋಡೆ ಮಾಡ್ತಾ ಇದೆ. ಏನಂದ್ರೆ, ಬರೀ 6 ಪೋಸ್ಟ್ ಅನ್ನ ಕರೆದು ಕೋಟಿ ಕೋಟಿ ಹಗಲು ದರೋಡೆ ಮಾಡ್ತಾ ಇರೋದಕ್ಕೆ ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಬಟ್ ಇದನ್ನ ಹಂಚಿಕೆ ಮಾಡಿಬಿಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ? FDAನ SCಗೆ ಒಂದು ಕೊಟ್ಟಿದ್ದಾರೆ, ಸಾಮಾನ್ಯ ವರ್ಗಕ್ಕೆ ಒಂದು ಕೊಟ್ಟಿದ್ದಾರೆ. ಹಾಗೆ ದ್ವಿತೀಯ ಅಂದ್ರೆ SDAಗೆ ಬಂದು SCಗೆ ಒಂದು, STಗೆ ಒಂದು, ಮತ್ತೆ GMಗೆ ಒಂದು ಕೊಟ್ಟು ವುಮೆನ್ಸ್ ಒಂದು ಕೋಟ ಕೊಟ್ಟಿದ್ದಾರೆ. ಅದು GM ಅಲ್ಲಿ ವುಮೆನ್ಸ್ ಕೊಟ್ಟಿದ್ದಾರೆ ಸ್ಪರ್ಧಾರ್ಥಿಗಳೇ. ಓಕೆನಾ? ಏನಪ್ಪಾ ಅಂದ್ರೆ, ಇದು ಯಾವ ರೀತಿ ಹಗಲು ದರೋಡೆ ಅಂದ್ರೆ, ನೀವು ನೋಡಬಹುದು ಸ್ಪರ್ಧಾರ್ಥಿಗಳೇ, ಇಲ್ಲಿ ಶುಲ್ಕವನ್ನ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ಸಾಮಾನ್ಯ ವರ್ಗ OBC ಅಂದ್ರೆ ಹಿಂದುಳಿದ ವರ್ಗದವರೆಗೆ ಏನು 750 ರೂಪಾಯಿ ಫೀಸ್ ಇಟ್ಟಿದ್ದಾರೆ. SC ST ಹಾಗೂ ಮಾಜಿ ಸೈನಿಕರು ಹಾಗೆ ಟ್ರಾನ್ಸ್ಜೆಂಡರ್ಗೆ 500 ಇಟ್ಟಿದ್ದಾರೆ. ಹಾಗೆ ಏನು ವಿಕಲಚೇತನರು PH ಕ್ಯಾಂಡಿಡೇಟ್ ಬರ್ತಾರೆ, ಅವ್ರಿಗೆ 250 ಇಟ್ಟಿದ್ದಾರೆ ಸ್ಪರ್ಧಾರ್ಥಿಗೆ. ಇದು ಮ್ಯಾಟರ್ ಅಲ್ಲ. ನನಗೆ ಒಂದು ಪೋಸ್ಟ್ಗೆ, ಒಂದು ಹುದ್ದೆಗೆ ಕರ್ನಾಟಕದ ಸ್ಪರ್ಧಾರ್ಥಿಗಳ ಸಂಖ್ಯೆ ಎಷ್ಟಿರಬಹುದು? ಒಂದು 4 ಲಕ್ಷ ಜನ ಇರ್ಬೋದು ಅಂತ ಅಸ್ಯೂಮ್ಷನ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾಗಿದೆಯಪ್ಪ ಅಂದ್ರೆ, ಡಿಗ್ರಿ ಮಾಡಿರೋರು SDAನೂ ಅಪ್ಲೈ ಮಾಡ್ತಾರೆ, FDAನೂ ಅಪ್ಲೈ ಮಾಡ್ತಾರೆ. ಇವರು ಒಬ್ಬ ವಿದ್ಯಾರ್ಥಿ 1,250 ರೂಪಾಯಿಯನ್ನ ಪೇ ಮಾಡ್ತಾರೆ. ಹಂಗಾದ್ರೆ 1 ಲಕ್ಷ ಅಪ್ಲಿಕೇಶನ್ ಬಿದ್ದರೆ 12.5 ಕೋಟಿ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ SC ST ಅವರು 2 ಹುದ್ದೆಗಳಿಗೂ ಅಪ್ಲೈ ಮಾಡ್ತಾರಂದ್ರೆ, SDA ಮತ್ತೆ FDAಗೆ ಅಲ್ಲಿ ಅಪ್ಲೈ ಮಾಡ್ತಾರಂದ್ರೆ 10 ಕೋಟಿ ಆಗುತ್ತೆ. 1 ಲಕ್ಷಕ್ಕೆ ಎಷ್ಟಾಯ್ತು? 22.5 ಕೋಟಿ ಆಯ್ತು. ಇನ್ನು PH ವಿದ್ಯಾರ್ಥಿಗಳು, ಅದು ನಾನು 1 ಲಕ್ಷಕ್ಕೆ ಹೇಳ್ತಾ ಇದ್ದೀನಿ, ಏನು 1 ಲಕ್ಷ ಸ್ಟೂಡೆಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಅರ್ಥ ಆಯ್ತಾ? PH ಇದೆಲ್ಲ ಕನ್ಸಿಡರ್ ಮಾಡಿದಾಗ ಹೆಚ್ಚು ಕಮ್ಮಿ ಒಂದು 30 ಕೋಟಿ ಏನು ಇದರಿಂದ ದುಡ್ಡನ್ನ ವಸೂಲಿ ಮಾಡ್ತಾರೆ. ನೋಡಿ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಅಂದ್ರೆ, ರಾಜಾರೋಷವಾಗಿ ವಿದ್ಯಾರ್ಥಿಗಳಿಂದ ಕಣ್ಣಿಗೆ ಕಾಣಿಸುವಂತೆ, ಪ್ರತಿಬಿಂಬಿಸುವಂತೆ ಯಾವ ರೀತಿ ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಅಲ್ಲ, ಅಟ್ಲೀಸ್ಟ್ ಮಿನಿಮಮ್ ಪೋಸ್ಟ್ ಅಲ್ಲ ರೀ, ಬರೀ 6 ಪೋಸ್ಟ್ ಅನ್ನ ಕರೆದಿದ್ದಾರೆ. ಇದು ಒಂದು ಏನು ಆರಂಭ ಅಂತ ಅವ್ರು ಹೇಳ್ಕೊಳ್ಬಹುದು. ಇದು ನೋಟಿಫಿಕೇಶನ್ಗೆ ನಮಗೆ ಆದಿ ಅಂತ ಹೇಳ್ಕೊಳ್ಬಹುದು. ಅವರು ತಮ್ಮ ಇದನ್ನ ಮರೆಮಾಚ್ಕೊಳ್ಬಹುದು. ಬಟ್ ಇಲ್ಲಿ ಎಲ್ಲರಿಗೂ ಪ್ರತಿಬಿಂಬಿಸುವಂತೆ ಏನಾಗಿದೆ ಅಂದ್ರೆ, ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡ್ತಿದ್ದಾರೆ. ನೋಡಿ, ಇನ್ನೂ ಒಂದು ಇದರಲ್ಲಿ ದುರ್ದೈವ ಅಂದ್ರೆ, 20ನೇ ತಾರೀಕು ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಂತ್ ಅಂದ್ರೆ ಜೂನ್ 3ಕ್ಕೆ ಎಂಡ್ ಮಾಡ್ತಿದ್ದಾರೆ. ಅಲ್ಲ, ಒಂದು ನೋಟಿಫಿಕೇಶನ್ ಮಾಡಿದ ದಿನದಿಂದ 30 ದಿನ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಕೊಡ್ತಾ ಇದ್ರು. ಈಗ ಏನ್ ಮಾಡಿದ್ದಾರೆ? 15 ದಿನ ಮಾತ್ರ ಕೊಟ್ಟಿದ್ದಾರೆ. 15 ದಿನ ಅಷ್ಟೇ ಅಪ್ಲಿಕೇಶನ್ ಹಾಕೋದಕ್ಕೆ. ಅದರಲ್ಲಿ ಸರ್ವರ್ ಇಶ್ಯೂಸ್ ಇರುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರು KEAಗೆ ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಫೋನನ್ನ ಪಕ್ಕಕ್ಕೆ ಇಟ್ಟಿರ್ತಾರೆ, ಸರಿಯಾಗಿ ಸ್ಪಂದಿಸೋದಿಲ್ಲ ಸ್ಪರ್ಧಾರ್ಥಿಗಳೇ. ಯಾಕೆ ಇದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಅಂದ್ರೆ, ಈಗೇನು ಸ್ಪರ್ಧಾರ್ಥಿಗಳಿಗೆ ಸಾಕಷ್ಟು ಜನ ಹೋರಾಟಗಾರರು ಅಂದ್ರೆ ಸ್ಪರ್ಧಾರ್ಥಿಗಳ ಹೋರಾಟ ಮುಖಂಡರು ಇದ್ದಾರಲ್ಲ, ಅವರಿಗೆ ಸ್ವಲ್ಪ ಮನವರಿಕೆ ಮಾಡಿ. ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳ ಫೀಸನ್ನು ಸ್ವಲ್ಪ ಕಡಿಮೆ ಮಾಡಿಸೋದಕ್ಕೆ ಹೇಳಿ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಬಂದು ಬಡ ಕುಟುಂಬದ ವಿದ್ಯಾರ್ಥಿ ಬಂದು ಅವನ ದಿನನಿತ್ಯದ ಖರ್ಚು ವೆಚ್ಚಗಳನ್ನೇ ಅವನು ಬರ್ಸಕ್ಕಾಗ್ತಾ ಇಲ್ಲ.
ಅಂಥ ಸಂದರ್ಭದಲ್ಲಿ ಇವರು ಹಗಲು ದರೋಡೆ ಮಾಡೋದಕ್ಕೆ ನಿಂತಿದ್ದಾರೆ ರಾಜ್ಯ ಸರ್ಕಾರ. ಆ ಕಾರಣದಿಂದ ಏನು ಎಲ್ಲರೂ ಎಚ್ಚೆತ್ಕೊಂಡು ಸ್ಪರ್ಧಾರ್ಥಿಗಳು, ಇನ್ನೇನು ಯುವ ಮುಖಂಡರಿದ್ದಾರೆ, ಸಾಕಷ್ಟು ಜನ ಹೋರಾಟಗಾರರಿದ್ದಾರೆ, ಅದು ಬೇರೆ ಅದು ಟೀಮ್ಸ್ ಆಗಿದೆ. ಈಗ ಮೊದಲು ಒಂದು ಯುನಿಟಿ ಇತ್ತು, ಈಗ ತಾನು ಬೇರೆ ಇನ್ನೊಂದು ಬೇರೆ ಮತ್ತೊಂದು ಬೇರೆ ಅಂತ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಮನವರಿಕೆ ಮಾಡಿ ಈ ಫೀಸ್ ರಿಲೇಟೆಡ್ ಸ್ವಲ್ಪ ಮಾತಾಡಿ, ಎಲ್ಲ ಸ್ಪರ್ಧಾರ್ಥಿಗಳು ಕರೆ ಮಾಡಿ ಅವರಿಗೆ ಹೇಳಿ, ಇಲ್ಲೋ ಅಂದರೆ ಏನಾದರೂ ನಿಮಗೆ ಕ್ವೈರೀಸ್ ಇದ್ರು ನನಗೂ ಕಾಲ್ ಮಾಡಿ, ಓಕೆನಾ? ಯಾಕಂದರೆ ನಾನು ಇದನ್ನು ಎಲ್ಲ ಪ್ರಸ್ತಾಪಿಸಬೇಕಾಗಿತ್ತು. ಯಾರು ಇದ್ರ ಬಗ್ಗೆ ಮಾತಾಡಲಿಲ್ಲ, ಧ್ವನಿ ಎತ್ತಲಿಲ್ಲ, ಅಂದರೆ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿಲ್ಲ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಇವತ್ತು ವಿಷಯವನ್ನು ನಾನು ನೋಡಿದಾದ್ಮೇಲೆ ಇದೇನಪ್ಪ 2 ಮತ್ತು 4 ಪೋಸ್ಟ್ ಮಾತ್ರ ಕಾಲ್ ಆಗಿದೆ. ಇವರೇನು ಭರವಸೆ 56,432 ಪೋಸ್ಟನ್ನು ಕಾಲ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಯಾವುದೇ ಕಾರಣಕ್ಕೂ ಇವರು ಮಾಡಿಲ್ಲ. ಈಗ ನೋಡಿದ್ರೆ ಬರೀ 6 ಪೋಸ್ಟ್ ಮಾಡಿದ್ದಾರೆ. 6 ಪೋಸ್ಟ್ ಮಾಡಿ ಸ್ಪರ್ಧಾರ್ಥಿಗಳಿಂದ ಏನು ಕೋಟಿ ಹಣವನ್ನು ಏನು ಹಗಲು ದರೋಡೆ ಅಂದರೆ ಲೂಟಿ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದೆಯೋ ಇಲ್ಲೋ ಏನು ಒಂದೂ ಗೊತ್ತಿಲ್ಲ. ಆ ಕಾರಣದಿಂದ ವಿದ್ಯಾರ್ಥಿಗಳ ಮೇಲೆ ಇಂಥ ಹೊರೆಯನ್ನು ಹೇರೋದು ಎಷ್ಟು ಮಾತ್ರ ಸರಿ ಅಂತ ನನಗೊಂದು ಭಾಸ ಆಯಿತು. ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ, ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಆರಂಭ ಅನ್ಕೋಬಹುದು, ನಿಮ್ಮ ನೋಟಿಫಿಕೇಶನ್ಗೆ ಮುನ್ಸೂಚನೆ ಅನ್ಕೋಬಹುದು, ಓಕೆನಾ? ಯಾವ ಸಂದರ್ಭದಲ್ಲಿ ಬೇಕಾದರೂ ನೋಟಿಫಿಕೇಶನ್ಸ್ ಆಗ್ಬೋದು ಸ್ಪರ್ಧಾರ್ಥಿಗಳೇ. ನೀವು ತಡ ಮಾಡದೆ ಸಿನ್ಸಿಯರಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಏನೆಲ್ಲ ಗ್ರೂಪ್ ಸಿಗೆ ಯಾರೆಲ್ಲ ಓದ್ತಾ ಇದ್ದೀರಾ, ಎಸ್ಪೆಷಲಿ ಆರ್ಟ್ಸ್ ಮಾಧ್ಯಮದ ಅಂದರೆ ಕಾಮರ್ಸ್ ಮತ್ತು ಕಲಾ ಭಾಗದ ವಿಭಾಗದ ವಿದ್ಯಾರ್ಥಿಗಳಿಗೆ ಗ್ರೂಪ್ ಸಿಗೆ ಅಂತ ಏನು ನಾನು ಆಲ್ರೆಡಿ ಪದೇ ಹೇಳ್ತಾ ಇರ್ತೀನಿ, ಕಮ್ಯುನಿಕೇಷನ್ ಪೇಪರನ್ನು ಸ್ಟಡಿ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಕಮ್ಯುನಿಕೇಷನಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜಾಸ್ತಿ ಫೋಕಸ್ ಮಾಡಿ. ಜೊತೆಗೆ GS ಪೇಪರಲ್ಲಿ ಸೈನ್ಸು ಮತ್ತು ಮೆಂಟಲ್ ಎಬಿಲಿಟಿಗೆ ಯಾರೆಲ್ಲ ಈ 5 ಪೇಪರ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ, ನೆಕ್ಸ್ಟು ಯಾವುದೇ ನೋಟಿಫಿಕೇಷನಲ್ಲಾಗಲಿ ನೀವು ಸಕ್ಸಸ್ಸನ್ನು ಕಂಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಕ್ವೈರೀಸ್ ಇದ್ದರೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಕರೆ ಮಾಡಿ. ಏನಾದರೂ ಇದ್ದರೆ ಮಾಹಿತಿಯನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಮತ್ತು ನಾನು ಏನಿದ್ರೆ ಅಥೆಂಟಿಕೇಟೆಡ್ ಡಾಟಾ ಮಾತ್ರ ಕೊಡ್ತೀನಿ ಸ್ಪರ್ಧಾರ್ಥಿಗಳೇ, ಓಕೆನಾ? ಯಾವುದೇ ಕಾರಣಕ್ಕೂ ಯಾರೋ ಏನೋ ಹೇಳಿದ್ರು ಏನೋ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಿಲ್ಲ. ಬಟ್ ಇವತ್ತೇನೆಂದರೆ ನನಗೆ ಒಂದು ಈ ನೋಟಿಫಿಕೇಶನ್ ನೋಡಿ ಏನಪ್ಪ ಆಯ್ತಂದರೆ, ಇಷ್ಟೊಂದು ಹಣವನ್ನು ಲೂಟಿ ಮಾಡ್ತಿದ್ದಾರೆ ಅಂದರೆ ಕಣ್ಣಿಗೆ ಕುಕ್ಕುವಂತೆ ಡೈರೆಕ್ಟಾಗಿ ಕಾಣಿಸ್ತಾ ಇದೆ, ಓಕೆನಾ? ಆ ಕಾರಣದಿಂದ ವಿಡಿಯೋ ಮಾಡಬೇಕು ಅನ್ನಿಸ್ತು ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ದು ಏನೇ ಕ್ವೈರೀಸ್ ಇದ್ದರೂ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಯಾವಾಗಲೂ. ಯಾವುದೇ ಸಂದರ್ಭದಲ್ಲಿ ಎಷ್ಟೊತ್ತ ನೈಟಲ್ಲೇ ಫೋನ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.